ನಗರದಲ್ಲಿ ತಿರಂಗ ಹಾರಾಟ. ಕಾರ್ಗಿಲ್ ವಿಜಯೋತ್ಸವದ ಸಡಗರ ಸಂಭ್ರಮ. ಎಲ್ಲೆಲ್ಲೂ ರಾರಾಜಿಸಿದ ತಿರಂಗ ಧ್ವಜ, ಆರ್ಮಿ ವಸ್ತ್ರ ತೊಟ್ಟ ಮಕ್ಕಳು, ಮೊಳಗಿದ ಭಾರತಾಂಬೆಯ ಘೋಷಣೆಗಳು. ಇದು ಕಾರ್ಗಿಲ್ ವಿಜಯೋತ್ಸವದ ಸಡಗರ. ವೈರಿ ರಾಷ್ಟ್ರ ಪಾಕ್ ವಿರುದ್ಧ 1999ರಲ್ಲಿ ಭಾರತ ಕಾರ್ಗಿಲ್ ಯುದ್ಧದಲ್ಲಿ ಗೆಲುವು ಸಾಧಿಸಿದ ದಿನಕ್ಕೆ ಇದೀಗ 26ರ ಸಂಭ್ರಮ. ದೇಶಾದ್ಯಂತ ವಿಜಯೋತ್ಸವದ ಸಡಗರ ಮನೆ ಮಾಡಿತ್ತು. ಬೀದಿ ಬೀದಿಗಳಲ್ಲಿ ರಾಷ್ಟ್ರ ಧ್ವಜದ ಹಾರಾಟ ಕಂಡುಬಂತು. ಕೈಯಲ್ಲಿ ಧ್ವಜ ಹಿಡಿದು ಆರ್ಮಿ ಸಮವಸ್ತ್ರ ಧರಿಸಿದ ವಿದ್ಯಾರ್ಥಿಗಳು ರ್ಯಾಲಿ ನಡೆಸಿದ್ರು. ಬೈಕ್ ರ್ಯಾಲಿ ಕೂಡ ಕಂಡುಬಂತು. कारगिल दिवस है जो कि बहुत ही इम्पोर्टेंट दिन है और 26 जुलाई 1999 को ये शांतता स्थापित हुआ था और भारतीय सेना ने पाकिस्तान आर्मी के ऊपर विजय पाया था, जिसमें सभी जाति धर्म के सभी सोल्जर्स ने काम किया था। और मुझे बेहद खुशी है कि मुधोल के एक सर्विसमैन ने इतना बढ़िया फंक्शन रखा है और ना कि अपने आप को बल्कि आने वाले पीढ़ियों को भी इससे प्रेरणा मिलेगी और हमारा देश और ज़्यादा स्ट्रॉन्ग और अच्छा बनेगा। मैं मुधोल के एक सर्विसमैन को मुबारकबाद देता हूँ। ಮುಧೋಳದ ಪ್ರಮುಖ ವೃತ್ತಗಳಲ್ಲಿ ಮೆರವಣಿಗೆ ಸಾಗಿತು. ಏಜೆನ್ಸಿ ವಿದ್ಯಾರ್ಥಿಗಳು ಭಾಗಿಯಾಗಿದ್ರು. ರ್ಯಾಲಿಯಲ್ಲಿ ಮಾಜಿ ಸೈನಿಕರು ಮತ್ತು ವೀರ ನಾರಿಯರು ಕಂಡುಬಂದರು. ಭಾರತ್ ಮಾತಾ ಕಿ ಜೈ, ಜೈ ಜವಾನ್ ಜೈ ಕಿಸಾನ್ ಘೋಷಣೆಗಳು ಮೊಳಗಿದ್ವು. ದೇಶಭಕ್ತಿಯ ಘೋಷಣೆಗಳಲ್ಲಿ ದೇಶದ ಬಗ್ಗೆ ಅಭಿಮಾನ ಉಕ್ಕಿ ಹರಿತಾಯಿತು. ಪಾದಯಾತ್ರೆಯು ರನ್ನಭವನಕ್ಕೆ ಬಂದು ತಲುಪಿತು. ಅತಿಥಿಗಳು ಹಾಗೂ ವಿರಕ್ತ ಮಠ ಗವಿಮಠದ ಸ್ವಾಮೀಜಿಗಳನ್ನ ಎನ್ಸಿಸಿ ವಿದ್ಯಾರ್ಥಿಗಳು ಶಿಸ್ತುಬದ್ಧವಾಗಿ ಬರಮಾಡಿಕೊಂಡ್ರು. ಗಿಡಕ್ಕೆ ನೀರುಣಿಸುವ ಮೂಲಕ ಚಾಲನೆ ನೀಡಲಾಯಿತು. 26ನೇ ಕಾರ್ಗಿಲ್ ವಿಜಯೋತ್ಸವ ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡಿದೆವು. ಕಾರ್ಗಿಲ್ದಲ್ಲಿ ವೀರಮರಣ ಹೊಂದಿದ ಹುತಾತ್ಮ ಯೋಧರಿಗೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಮತ್ತು ಅವರ ಫ್ಯಾಮಿಲಿ ಮಕ್ಕಳಿಗೆ ದೇವರು ಆ ಒಳ್ಳೆಯ ಆಯುಷ್ಯ ಆರೋಗ್ಯ ಕೊಡಲಿ ಅಂತ ತಾವೆಲ್ಲರೂ ನಮ್ಮ ಸಂಘದ ವತಿಯಿಂದ ಎಲ್ಲ ಮುಧೋಳ ಗ್ರಾಮದ ಎಲ್ಲ ಮಾಜಿ ಸೈನಿಕರ ವತಿಯಿಂದ ಆಶೀರ್ವಚನ ಎಲ್ಲರೂ ನಾವು ಆ ದೇವರಲ್ಲಿ ಬೇಡ್ಕೊಳ್ತಾ ಇದ್ದೇವೆ. ಅವರಿಗೆ ದೇವರ ಒಳ್ಳೆಯ ಆಯುಷ್ಯ ಆಶೀರ್ವಾದ ಕೊಡಲಿ ಅಂತ. ವಿದ್ಯಾರ್ಥಿಗಳ ಬಾಯಲ್ಲಿ ದೇಶಭಕ್ತಿ ಗೀತೆಗಳು, ಭಾಷಣಗಳು ಮೂಡಿಬಂತು. ದೇಶಭಕ್ತಿ ಗೀತೆಗೆ ವಿದ್ಯಾರ್ಥಿಗಳು ಹೆಜ್ಜೆ ಹಾಕಿ ರೋಮಾಂಚನಗೊಳಿಸಿದ್ರು. ಕಾರ್ಗಿಲ್ ವಿಜಯೋತ್ಸವವನ್ನು ಇನ್ನೂ ಹೆಚ್ಚಾಗಿ ಮಾಡಬೇಕು. ಇದರ ಉದ್ದೇಶ ಏನಪ್ಪ ಅಂದ್ರೆ ನಮ್ಮ ಭಾರತ ದೇಶದಲ್ಲಿ ದೇಶಭಕ್ತಿ ಕಡಿಮೆ ಆಗ್ತದೆ. ಅದಕ್ಕೆ ಈಗ ಬರುವಂಥ ನಮ್ಮ ಹುಡುಗರಿಗೆ ಇದರ ಬಗ್ಗೆ ತಿಳುವಳಿಕೆ ಕೊಟ್ಟು ಇನ್ನು ಮುಂದೆ ಬರುವಂಥ ಯಾವುದೇ ಕಾರ್ಗಿಲ್ ಅಂತ ಸಂಗ್ರಾಮ ಆದರೂ ಸಹ ಅದರಲ್ಲಿ ಭಾಗವಹಿಸಿ ನಮ್ಮ ಭಾರತ ದೇಶಕ್ಕೆ ವಿಜಯವನ್ನು ತಂದು ಕೊಡಬೇಕಂತ
ಶ್ರೀಗಳಿಗೆ, ಮಾಜಿ ಸೈನಿಕರಿಗೆ, ಯುವ ಸೈನಿಕರಿಗೆ ಸೇರಿದಂತೆ ಅನೇಕರಿಗೆ ಸನ್ಮಾನಗಳ ಸುರಿಮಳೆಗೈಯಲಾಯಿತು. ಮುಧೋಳದ ದೇಶಭಕ್ತರು ಕಾರ್ಯಕ್ರಮಕ್ಕೆ ಸಾಕ್ಷಿಯಾದರು. ಟಿವಿ ನ್ಯೂಸ್ ಮುಧೋಳ. ಮೊದಲ ಬಾರಿಗೆ ಬ್ರಾಂಡೆಡ್ ಬಟ್ಟೆಗಳ ಮೇಲೆ ತನ್ನ ಗ್ರಾಹಕರಿಗೆ ಭಾರಿ ಆಫರ್ಗಳ ಸುರಿಮಳೆ ನೀಡುತ್ತಿದೆ ಮುಧೋಳದ ಮೈರಾ ಶೋರೂಮ್. ಅದೇನಪ್ಪಾ ಅಂತಂದ್ರೆ ಮೈರಾ ಬಿಗ್ ಸೇಲ್ ಅಂತ ಹೇಳ್ಬಿಟ್ಟು 3,499 ರೂಪಾಯಿ ಖರೀದಿ ಮಾಡಿದ್ರಿ ಅಂತಂದ್ರೆ 3,499 ರೂಪಾಯಿ ಫ್ರೀ. ಕೇವಲ 699 ರೂಪಾಯಿಗೆ ಬ್ರಾಂಡೆಡ್ ಶರ್ಟ್ ಮತ್ತು ಪ್ಯಾಂಟ್ ಪಡೆಯಿರಿ. ಸೂಟಿಂಗ್ ಮತ್ತು ಶರ್ಟಿಂಗ್ ನಲ್ಲಿ 50% ಡಿಸ್ಕೌಂಟ್. 2 ಟ್ರ್ಯಾಕ್ ಪ್ಯಾಂಟ್ ಖರೀದಿಸಿದ್ರೆ 1 ಟಿ ಶರ್ಟ್ ಫ್ರೀ. ಹೀಗೆ ಹಲವಾರು ಆಫರ್ಗಳು ನಿಮ್ಮ ಮೈರಾ ಬಿಗ್ ಸೇಲ್ ನಲ್ಲಿ. ನೀವು ಯಾವುದೇ ಜೀನ್ಸ್ ತಗೊಳ್ರಿ ಅದ್ರ ಜೊತೆ ನಾವು ಟಾಪ್ ಫ್ರೀ ಕೊಡಾಕತ್ತೀವಿ. ನೀವು ಫ್ರೆಂಡ್ ಜೊತೆ ಶಾಪಿಂಗ್ ಬಂದ್ರಿ ಅಂತಂದ್ರೆ ನಿಮ್ ಫ್ರೆಂಡ್ಗೆ ಶರ್ಟ್ ಬೇಕಾಗಿತ್ತಂತಂದ್ರೆ ಪ್ಯಾಂಟ್ ಫ್ರೀ. ಪ್ಯಾಂಟ್ ಯಾರಿಗೆ ಬೇಕಾಗಿತ್ತಂದ್ರೆ ಅವ್ರಿಗೆ ಶರ್ಟ್ ಫ್ರೀ. ಆರೋ, ಸ್ಪೈಕರ್, ಬೀಯಿಂಗ್ ಹ್ಯೂಮನ್ ಮತ್ತು ಬ್ಲಾಕ್ ಬೆರಿ ಬ್ರ್ಯಾಂಡ್ಗಳು ನಮ್ಮಲ್ಲಿ ಲಭ್ಯ. ಈ ಆಫರ್ ಏನೈತಿ ಜುಲೈ 31ಕ್ಕೆ ಕ್ಲೋಸ್ ಆಗ್ತದೆ. ಸೊ ಈ ಆಫರ್ ಕ್ಲೋಸ್ ಆಗೋಕ್ಕಿಂತ ಮೊದಲ ನೀವು ನಿಮ್ ಫ್ರೆಂಡ್ ಜೊತೆ ಫ್ಯಾಮಿಲಿ ಜೊತೆ ಬಂದ ಮೈರಾಕ್ ವಿಸಿಟ್ ಮಾಡ್ರಿ. ಥ್ಯಾಂಕ್ ಯು. ಸ್ಥಳ ಲಕ್ಕಂ ಕಾಂಪ್ಲೆಕ್ಸ್, ತಹಶೀಲ್ದಾರ್ ಕಚೇರಿ ಎದುರು, ಲೋಕಾಪುರ ರೋಡ್, ಮುಧೋಳ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.